ಸರ್ ಅವರಿಂದ ಪ್ರತಿ ವರ್ಷ ವಿತರಣೆ ಮಾಡ್ತಾ ಇರ್ತಾರೆ. ಇದೇ ಥರ ಅವರು ದೇವರ ಆರೋಗ್ಯ ಆಯಸ್ಸು ಎಲ್ಲ ಕೊಡಲಿ. ದೇವಸ್ಥಾನದಲ್ಲಿ ಅರ್ಚನೆ ಮಾಡಿಸಿ ಅವರ ಹೆಸರಲ್ಲಿ ಅವ್ರಿಗೆ ಒಳ್ಳೆಯದಾಗಲಿ ಅಂತ ಕೇಳ್ಕೊಂಡ್ಬಂದಿದ್ದೀವಿ. ಪ್ರತಿ ವರ್ಷವೂ ಕೂಡ ಪ್ರತಿಯೊಬ್ಬರು ಹುಟ್ಟುಹಬ್ಬಗಳನ್ನ ಆಚರಿಸಿಕೊಳ್ತಾರೆ. ಕೆಲವೊಬ್ಬರು ತಮ್ಮ ಹುಟ್ಟುಹಬ್ಬಗಳನ್ನ ತಮ್ಮ ಖಾಸಗಿ ಸ್ನೇಹಿತರೊಂದಿಗೂ ಇಲ್ಲವೇ ಐಷಾರಾಮಿ ಹೋಟೆಲ್ಗಳೆಲ್ಲ ಪ್ರವಾಸ ಮಾಡುವುದರೊಂದಿಗೆ ಹುಟ್ಟುಹಬ್ಬಗಳನ್ನ ಆಚರಿಸಿಕೊಳ್ತಾರೆ. ಖುದ್ದು ಯಾರು ಹುಟ್ಟುಹಬ್ಬವನ್ನ ಆಚರಿಸಿಕೊಳ್ತಾರೋ ಅವರು ಉಪಸ್ಥಿತರಿರುತ್ತಾರೆ. ಆದ್ರೆ ಇಲ್ಲೊಂದು ಕಡೆ ಅವರ ಅಭಿಮಾನಿಗಳು ಸ್ನೇಹಿತರುಗಳು ಸೇರಿ ಅವರ ಹುಟ್ಟುಹಬ್ಬದಂದು ಅವರ ಹೆಸರಿನಲ್ಲಿ ಅನಾಥಾಶ್ರಮ ಮತ್ತು ಆಸ್ಪತ್ರೆಯಲ್ಲಿ ಅವರ ಹುಟ್ಟುಹಬ್ಬವನ್ನ ವಿಭಿನ್ನವಾಗಿ ಆಚರಿಸಿದರು. ಸಾಯಿ ಕೃಷ್ಣ ಚಾರಿಟಬಲ್ ಟ್ರಸ್ಟ್ ನಲ್ಲಿರ್ತಕ್ಕಂತಹ ಎಲ್ಲರಿಗೂ ಕೂಡ ಊಟದ ವ್ಯವಸ್ಥೆಯನ್ನ ಅವರೆಲ್ಲರಿಗೂ ಕೂಡ ಸಿಹಿಯನ್ನ ತಿನ್ನಿಸಿ ಹುಟ್ಟುಹಬ್ಬವನ್ನ ಅರ್ಥಗರ್ಭಿತವಾಗಿ ಆಚರಿಸಿದರು. ಇನ್ನು ಆ ವ್ಯಕ್ತಿ ಯಾರು ಅಂತೀರಾ? ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡಿ ಬರೋಣ ಬನ್ನಿ. ಉಪಸ್ಥಿತರಿದ್ದು ಕೇಕ್ ಕತ್ತರಿಸಿ ಸ್ನೇಹಿತರೊಂದಿಗೆ ಅವರೆಲ್ಲರಿಗೂ ಕೂಡ ಸಿಹಿಯನ್ನ ತಿನ್ನಿಸಿ ಹುಟ್ಟುಹಬ್ಬವನ್ನ ಆಚರಿಸಿಕೊಳ್ಳುವಂಥದ್ದು ಸಹಜವಾಗಿ ನಾವೆಲ್ಲ ಕಡೆಗೂ ಕೂಡ ನೋಡ್ತೇವೆ. ಆದ್ರೆ ಇಲ್ಲೊಂದು ಕಡೆ ಮೋಹನ್ ಎಂಬುವರ ಅಭಿಮಾನಿಗಳು ಅವರ ಸ್ನೇಹಿತರು ಎಲ್ಲರೂ ಕೂಡ ಸೇರಿ ಅವರ ಹುಟ್ಟುಹಬ್ಬವನ್ನ ವಿಭಿನ್ನವಾಗಿ ಅವರ ಹೆಸರಿನಲ್ಲಿ KR ಪುರಂನ ಚಿಕ್ಕ ಬಸವನಪುರದಲ್ಲಿನ ಸಾಯಿ ಕೃಷ್ಣ ಚಾರಿಟಬಲ್ ಟ್ರಸ್ಟ್ ನಲ್ಲಿ ಈ ಒಂದು ಬಾಲ ಮಂದಿರದಲ್ಲಿ ಸಿಹಿಯನ್ನ ಹಂಚುವುದರ ಮುಖಾಂತರ ಅವರ ಹೆಸರಿನಲ್ಲಿ ಕೇಕ್ ಕತ್ತರಿಸಿ ಹುಟ್ಟುಹಬ್ಬವನ್ನ ವಿಭಿನ್ನವಾಗಿ ಆಯೋಜಿಸಿದ್ದರು. ಈ ಒಂದು ಹುಟ್ಟುಹಬ್ಬ ಆಗಿರುವಂತ ಮೋಹನ್ ರವರ ಹುಟ್ಟುಹಬ್ಬವನ್ನ ಅವರೆಲ್ಲ ಸ್ನೇಹಿತರುಗಳು ಕೂಡ ಸೇರಿ ಆಚರಿಸಿದರು ಮತ್ತು ಅವರಿಗೆ ಭಗವಂತ ಆಯುರಾರೋಗ್ಯ ಐಶ್ವರ್ಯವನ್ನ ನೀಡಲಿ ಅಂತೇಳಿ ಪ್ರಾರ್ಥಿಸಿದ್ದು ಹೀಗೆ. ಮೋಹನ್ ಸರ್ ಅವರಿಂದ ಪ್ರತಿ ವರ್ಷ ಇಲ್ಲಿ ವಿತರಣೆ ಮಾಡ್ತಾ ಇರ್ತಾರೆ. ಅವರು ಇದೇ ಥರ ಬಡವರಿಗೆ, ಬಡ ಮಕ್ಕಳಿಗೆ, ವಯಸ್ಸಾದವ್ರಿಗೆ ಸಹಾಯ ಮಾಡ್ತಿದ್ದಾರೆ. ಇದೇ ಥರ ಅವರು ಯಾವಾಗಲೂ ಬಡಬಗ್ಗರಿಗೆ ಸಹಾಯ ಮಾಡೋ ಥರ ಊಟ ಹಾಕೋ ಥರ ವೃದ್ಧಿಯಾಗಲಿ ಬೆಳೀಲಿ. ಹೌದು, ಮೋಹನ್ ರವರ ಸ್ನೇಹಿತರೆಲ್ಲರೂ ಸೇರಿ ಸಾಯಿ ಕೃಷ್ಣ ಚಾರಿಟಬಲ್ ಟ್ರಸ್ಟ್ ನಲ್ಲಿನ ಹೆಣ್ಣು ಮಕ್ಕಳು ಮತ್ತು ಗಂಡು ಮಕ್ಕಳ ಈ ಒಂದು ಬಾಲ ಮಂದಿರದಲ್ಲಿ ಊಟದ ವ್ಯವಸ್ಥೆಯನ್ನ ಕೂಡ ಮಾಡಿದ್ರು. ಹಾಗೆ ಅವರೆಲ್ಲರಿಗೂ ಕೂಡ ಸಿಹಿಯನ್ನ ತಿನ್ನಿಸಿ ಆ ಮೂಲಕ ಹುಟ್ಟುಹಬ್ಬವನ್ನ ಆಚರಿಸಿದರು. ಎಲ್ಲ ದೃಶ್ಯಗಳನ್ನ ನೋಡ್ತಾ ಈ ಒಂದು ಸಂದರ್ಭದಲ್ಲಿ ಮೋಹನ್ ರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರಿದ್ದು ಹೀಗೆ. ಬರ್ತಡೇ ಇದೆ. ದಿನಾನ ಎಲ್ಲ ಅನಾಥಾಶ್ರಮದಲ್ಲಿ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಇದೇ ಥರ ಅವರು ದೇವರ ಆರೋಗ್ಯ ಆಯಸ್ಸು ಎಲ್ಲ ಕೊಡಲಿ. ಇದೇ ಥರ ಬಡವರುಗಳಿಗೆ ಅನಾಥಾಶ್ರಮಗಳಿಗೆ ಊಟ ಹಾಕಿಸಿ ಒಳ್ಳೆಯದಾಗಲಿ ಅಂತೆಲ್ಲ ತುಂಬ ಕಷ್ಟದಿಂದ ಬಂದಿದ್ದಾರೆ. ಎಲ್ಲರಿಗೂ ಹೆಲ್ಪ್ ಮಾಡಿ ಜನಗಳಿಗೆಲ್ಲ ಹೆಲ್ಪ್ ಮಾಡಿ ತುಂಬ ಕಷ್ಟದಿಂದ ಮೇಲೆ ಬಂದಿದ್ದಾರೆ. ಇದೇ ಥರ ಎಲ್ಲರಿಗೂ ಹೆಲ್ಪ್ ಮಾಡಿ ದೇವರ ದೇವಸ್ಥಾನದಲ್ಲಿ ಅರ್ಚನೆ ಮಾಡಿಸಿ ಅವರ ಹೆಸರಲ್ಲಿ ಅವ್ರಿಗೆ ಒಳ್ಳೆಯದಾಗಲಿ ಅಂತ ಕೇಳ್ಕೊಂಡ್ಬಂದಿದ್ದೀವಿ. ಹಾಗೂ
ಅನಾಥಾಶ್ರಮದಲ್ಲಿ ವರ್ಷ ನಾವು ಊಟ ಹಾಕಿಸಿ ಎಲ್ಲ ಬಡವ್ರ ಜನಗಳಿಗೆ, ಅನಾಥ ಮಕ್ಕಳಿಗೆ ನಮ್ಮ ಕೈಲಾದ ಸಹಾಯ ನಾವು ಮಾಡಿ ವರ್ಷ ನಾವು ಬರ್ತಾಯಿದ್ದೀವಿ. ಇದೇ ಥರ ಮೋಹನ್ ಅಣ್ಣವ್ರಿಗೆ ದೇವರು ಆಯಸ್ಸು ಆರೋಗ್ಯ ಚೆನ್ನಾಗಿ ಕೊಡಲಿ. ಒಟ್ಟಿನಲ್ಲಿ ಹುಟ್ಟುಹಬ್ಬ ಇದೊಂದು ರೀತಿಯಾಗಿ ಜವಾಬ್ದಾರಿಯನ್ನ ಹೆಚ್ಚಿಸುತ್ತೆ ಮತ್ತು ಒಂದಷ್ಟು ಸಾಮಾಜಿಕ ಕಳಕಳಿಯನ್ನ ಮತ್ತು ನಾವು ಸಮಾಜದಿಂದ ಏನನ್ನ ಪಡೆದುಕೊಂಡಿದ್ದೇವೆ ಮತ್ತು ಏನನ್ನ ನೀಡುತ್ತಿದ್ದೇವೆ ಎನ್ನುವುದನ್ನು ನೆನಪಿಸುತ್ತೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಮೋಹನ್ ರವರು ಇನ್ನಷ್ಟು ಕಾಲ ಬಾಳಲಿ, ಅವರಿಗೆ ಆ ಭಗವಂತ ಆರೋಗ್ಯವನ್ನ ನೀಡಲಿ ಎಂಬುದೇ ನಿಮ್ಮ ಬ್ಲೂಮ್ ಟಿವಿಯ ಆಶಯವೂ ಕೂಡ ಆಗಿದೆ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.